ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನರಹರಿ ಪರ್ವತಕ್ಕೆ ಬಂದಿದ್ದೇವೆ. ಇದಿಲ್ಲೇ ಮಂಗಳೂರು ಬೆಂಗಳೂರು ಹೈವೇಲಿ ಬರ್ತದೆ. ಇಲ್ಲಿ ಚೆಂದ ಬಂದದ್ದು, ಕಾರಲ್ಲಿ ಪಾರ್ಕ್ ಮಾಡಿದೆ. ಸೊ ಇವತ್ತು ಕಾರಲ್ಲಿ, ಬೈಕಲ್ಲ. ಇಲ್ಲಿ ಕಾರು ಹೋಗ್ತದೆ ಮೇಲೆ, ಬಟ್ ನಡ್ಕೊಂಡು ಹೋಗುವ ಅಂತ ಹೀಗೆ ಹೋಗುವ. ಇಲ್ಲಿ ಸುಮಾರು ಸ್ಟೆಪ್ಸ್ ಉಂಟು, ನಡ್ಕೊಂಡು ಹೋಗ್ಬೇಕು. ಓಕೆ ನೋಡಿ, ಕಾರು ಬರ್ತದೆ, ಬಟ್ ನಾವು ನಡ್ಕೊಂಡು ಹೋಗ್ತಿದ್ದೇವೆ. ಹೋಗುವ, ಕಂಟಿನ್ಯೂ ಮಾಡುವ. ಇಲ್ಲ ಮೇಲೆ ಹೆಚ್ಚೇನಿಲ್ಲ ನಡೀಲಿಕ್ಕೆ. ನೋಡಿ ವ್ಯೂ ನೋಡಿ, ಸೂಪರ್ ಉಂಟು. ಮೇಲವರೆ ಕಾರ್ ಬರ್ತದೆ, ಬಟ್ ಸ್ವಲ್ಪ ನಡೆಯುವ. ಎಸ್, ಫೈನಲಿ ಮುಟ್ಟಿದೆವು. ಒಂದು 5 ನಿಮಿಷ ಅಷ್ಟೇ ನಡಿಲಿಕ್ಕೆ. ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಇದು. ಒಳ್ಳೆ ಚೆಂದ ಉಂಟು, ಇಲ್ಲಿ ಕ್ಲೀನ್ ಉಂಟು, ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ನೋಡಿ ವ್ಯೂ ನೋಡಿ. ನಾವು ಇದೇ ರೋಡಲ್ಲಿ ಬಂದದ್ದು. ಈಗ ನೋಡಿ, ವೆಹಿಕಲ್ ತರ್ಬೋದು. ಗದಾ ತೀರ್ಥ ನೀರು, ನ್ಯಾಚುರಲ್ ವಾಟರ್ ಇದೆ ನೋಡಿ. ಎಷ್ಟು ಟೆಂಪಲ್ ಹೈಟಲ್ಲಿ ಇದ್ದರೂ ಸಹ ಇಲ್ಲಿ ನೀರಿನ ಹೊಸರುಂಟು. ಶ್ರೀ ನರಹರಿ ಪರ್ವತ ಸದಾಶಿವ ನೋಡಿ ದೇವರು. ಟೆಂಪಲ್ನ ಹಿಸ್ಟ್ರಿ ಉಂಟು ಇಲ್ಲಿ ನೋಡಿ. ನಾನು ಪಾಸ್ ಮಾಡಿ ಹೋಗಿದ್ದೆ. ನೋಡಿ, ಎಲ್ಲ ನ್ಯಾಚುರಲ್ ವಾಟರ್, ಹೊಸರು. ಸ್ಟ್ರೇಂಜ್ ಅಲ್ಲ, ಇಷ್ಟು ದೊಡ್ಡ ಗುಡ್ಡೆ ಮೇಲೆ ಇಲ್ಲಿ ಹೊಸರು ಹೋಗ್ಬೇಕು ಅಂತ ಹೇಳಿದರೆ. ನೋಡಿ, ಈ ಟೆಂಪಲ್ ಇದಿದೆ ಇದು ವಿಶೇಷತೆ. ವ್ಯೂ ಇದು ಮುಂಚೆ ಎಲ್ಲ ಇಷ್ಟು ದೊಡ್ಡದಿರಲಿಲ್ಲ, ಇದು ಇತ್ತೀಚೆಗೆ ಈಗ ಎಷ್ಟು ಇದಾಯಿತು ನೋಡಿ. ಅಲ್ಲಿಂದ ಈ ಕಡೆ ಫುಲ್ ಸೂಪರ್ ಉಂಟು ಇಲ್ಲಿಂದ ವ್ಯೂ. ಇಲ್ಲಿ ಸ್ವಲ್ಪ ಕುತ್ಕೊಳ್ಬೋದು.
ಫುಲ್ ಹಿಂದೆಂದ ಗುಡ್ಡೆಗಳು ಸುಮಾರು ಉಂಟು. ಆಚೆ ನೇತ್ರಾವತಿ ಬಿಸಿ ರೋಡ್ ಬ್ರಿಡ್ಜ್. ಸೊ 360 ಡಿಗ್ರಿ ವ್ಯೂ ಸಿಗ್ತದೆ ಇಲ್ಲಿ, ಒಳ್ಳೆ ಸೂಪರ್ ವ್ಯೂ ಉಂಟು. 360 ಡಿಗ್ರಿ ಕೂಡ ಫುಲ್ ಕಾಡು, ಮೌಂಟೇನ್ಸ್ ಎಲ್ಲ. ಮಹಾಗಣಪತಿ ನಾಗದೇವರು. ಒಂದು ವ್ಯೂ ನೋಡಿ. ಎಷ್ಟು ದೊಡ್ಡ ಮರ. ಇಲ್ಲಿ ತೀರ್ಥ ಕೆರೆಗಳುಂಟು, ಇಲ್ಲಿ ಸ್ವಲ್ಪ ಕೆಳಗೆ. ಒಮ್ಮೆ ನೋಡಿ ಬರುವ. ಸ್ವಲ್ಪ ಸ್ಟೆಪ್ಸ್ ಹಿಡಿಬೇಕು ನೋಡಿ. ಇದೊಂದು ಕೆರೆ, ಪದ್ಮ ತೀರ್ಥ ಅಂತ ನೋಡಿ. ಇದಾಗ ನೋಡಿರ್ಬೋದು ನೀವು, ಅಲ್ಲಿ ನಾನು ವಾಕ್ ಅರೌಂಡ್ ಮಾಡುವಾಗ ಕಂಡಿತ್ತು. ಇನ್ನೊಂದು ಇಲ್ಲಿ ನೋಡುವ, ಈಚೆಂದ ಹೋಗುವ. ನೋಡಿ ಇನ್ನೊಂದು ಕೆರೆ, ಚಕ್ರ ತೀರ್ಥ ಅಂತ ನೋಡಿ. ಇದೆ ಚಕ್ರ ತೀರ್ಥ ನೋಡಿ. ಚಕ್ರ ತೀರ್ಥಕ್ಕೆ ನಾಮೆ ಉಂಟಿಲ್ಲಿ. ಇಂಥ ರೀಸನ್ ಗೊತ್ತಿಲ್ಲ ನನಗೆ, ಬಟ್ ಉಂಟು ನೋಡಿ. ಇಲ್ಲಿ ಸುಮಾರು ಕಪ್ಪೆಗಳು ಉಂಟಿಲ್ಲಿ ನೋಡಿ, ಸುಮಾರು ಉಂಟು ಇಲ್ಲಿ ಕಪ್ಪೆಗಳು. ಇದು ಮೂರನೇದು ಶಂಕ ತೀರ್ಥ. ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಉಂಟು. ಸೂಪರ್. ನೋಡಿ ಟೈಮ್ ಲ್ಯಾಪ್ಸ್ ಎಲ್ಲ ತೆಗೆದೆ. ಅಲ್ಲಿ ರೈಲ್ವೆ ಟ್ರ್ಯಾಕ್ ನೋಡಿ, ಅದು ಮಂಗಳೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ನೋಡಿ. ಗುಡ್ಡಗಳಲ್ಲಿ ಹಿಂದೆ ನೋಡಿ, ಅದು ಮಂಗಳೂರು ಬೆಂಗಳೂರು ಹೈವೇ, ನ್ಯಾಷನಲ್ ಹೈವೇ. ಒಳ್ಳೆ ಪ್ಲೇಸ್ ಇದು. ಸುತ್ತಲೂ ನೇಚರ್. ಮಂಗ ಉಂಟು ಇಲ್ಲಿ, ಮಂಗ. ಇಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಟೈಪ್ ಉಂಟು, ಅಲ್ಲಿ ನೋಡು ಹೋಗ್ಲಿಕ್ಕೆ ಆಗ್ತದ ಅಂತ. ನೋಡಿ ಇಲ್ಲೆಲ್ಲ ಫುಲ್ ಬಂಡೆಗಳು. ನೋಡಿ ಮಂಗಗಳುಂಟು ಇಲ್ಲಿ ಸುಮಾರು. ನೋಡಿ ಒಂದು ಮಂಗ ಮರದಲ್ಲಿ ಕೂತಿದೆ. ಅದು ಮಂಗಳೂರು ಬೆಂಗಳೂರು ಹೈವೇ. ಆಗ ನೀವು ಅಲ್ಲಿ ಹಿನ್ನನ್ನು ನೋಡಿದ್ರಲ್ಲ, ಸೊ ಅಲ್ಲೇ ಅದರದ್ದೇ ಫ್ರಂಟ್ ವ್ಯೂ ಇದು.
ನೋಡ್ಬೋದು ಎಷ್ಟು ಪೀಸ್ಫುಲ್ ಉಂಟು ಅಂತ. ಇಲ್ಲಿ ಮಂಗ ನೋಡಿ, ನೋಡಿ ಹೇಗೆ ಮಂಗಗಳು ಟೈಮ್ ಪಾಸ್ ಮಾಡ್ತಾ ಉಂಟು ನೋಡಿ. ಇಲ್ಲೊಂದು ಮಂಗ ಚಿಲ್ ಮಾಡ್ತಾ ಉಂಟು ನೋಡಿ. ಇಲ್ಲಿ ಒಂದು ಮಂಗ ಎಂತೋ ತಿಂತ ಉಂಟು, ಅದು ಈ ಮರದ್ದು ಇದು ಬೀಚದಾಗೆ ಒಂದು ಅದನ್ನು ತಿಂತ ಉಂಟು. ಸರಿ ಹೋಗುವ, ಇಲ್ಲಿ ಇನ್ನು ತುಂಬ ತಿದ್ದರೆ ನನ್ನನ್ನು ಅಡಿ ಮೇಲೆ ಮಾಡಿ ಹಾಕಿತ್ತು ಮಂಗಗಳು. ಹೋಗುವ, ಇಲ್ಲೇನಿದೆ ಗೊತ್ತಿಲ್ಲ, ಗುಹೆ ಟೈಪ್ ಏನಾದ್ರು ಇರಬೇಕಿಲ್ಲಿ. ಏನಿಲ್ಲ ಇಲ್ಲಿ, ಇಷ್ಟೇ, ಹೋಗುವ. ಡೆಫಿನೆಟ್ಲಿ ಒಂದು ಒಳ್ಳೆ ಪ್ಲೇಸ್, ಬರ್ಬೋದು ನಿಮಗೆ ಇಲ್ಲಿಗೆ. ಹೆಚ್ಚೇನು ದೂರ ಇಲ್ಲ, ಇಲ್ಲಿ ಮಂಗಳೂರು ಬೆಂಗಳೂರು ಹೈವೇ ಕಲ್ಲಡ್ಕ ಆದ ಕೂಡಲೇ ಒಂದು 2 ಕಿಲೋಮೀಟರ್ ಇರ್ಬೋದು ಕಲ್ಲಡ್ಕದಿಂದ. ನೋಡಿದ್ರಿ ನರಹರಿ ಪರ್ವತದೆಲ್ಲ ಆಲ್ಮೋಸ್ಟ್ ಎಲ್ಲ ತೋರಿಸಿದೆ ನಾನು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡೀರಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ದೆನ್ ನೆಕ್ಸ್ಟ್ ಟೈಮ್ ಸಿಗುವ. ಬಾಯ್ ಬಾಯ್.